ಗಣಪತಿಯ ಸಹಸ್ರನಾಮದಲ್ಲಿ ಗಣಪತಿಯ ಹೆಸರು ಆಕಾಶಾಯ ನಮಃ. ಅವನ ಅಂತರ್ಯಾಮಿ ಪರಮಾತ್ಮ ಇದ್ದಾನೆ. ಅವನ ಒಳಗೆ ವಾಯುಗೋಳಕ, ವಾಯುಗೋಳಕದೊಳಗೆ ಬ್ರಹ್ಮಗೋಳಕ, ಬ್ರಹ್ಮಗೋಳಕದೊಳಗೆ ವಿಷ್ಣು ತತ್ವ ಇದೆ. ಅವನ ಹೆಸರು ವಿಶ್ವಂಬರ. ಬಿಂಬೋಸಿ ಪ್ರತಿಬಿಂಬೋಸಿ ತವ ಯದ್ದಿಪಿ ಚಾಂತರಂ ಸ್ವಾಮಿ ನಿರ್ದೋಷ ಮದ್ದೋಷ ವಿರೇಚಗೆ ನಮೋಸ್ತು. ನಾವು ಕನ್ನಡಿಯ ಮುಂದೆ ನಿಂತ್ಕೊಂಡಾಗ ನಮ್ಮ ಮುಖ ಕಾಣುತ್ತಲ್ವ, ಹಾಗೆ ಗಣಪತಿ ಅಂತಕ್ಕ ಒಂದು ಏನು ಶಕ್ತಿ ಇದೆಯಲ್ಲ ಅದರ ಒಳಗೆ ಇರ್ತಕ್ಕಂಥ ರೂಪವು ವಿಷ್ಣುವಿಂದು ಆನೆ ಮುಖವೇ ಇದೆ. ಅವನಿಗೆ 21 ಮುಖಗಳಿದೆ. ಅವನಿಗೆ ವಿಶ್ವಂಬರ ಅಂತ ಹೇಳ್ತೀವಿ. ವಿಶ್ವಕ್ಕೆ ಅಂಬರ ಅಂದರೆ ಆಕಾಶ, ಆಕಾಶ ತತ್ವ ಅವನು. ಅಂಬರ ಶಬ್ದಕ್ಕೆ ಸಂಸ್ಕೃತವಾಗಿ ನಾವು ನೋಡಿದಾಗ ಸಮುದ್ರ ಅಂತ ಆಗುತ್ತೆ, ವಸ್ತ್ರ ಅಂತ ಆಗುತ್ತೆ. ಆದರೆ ಇಲ್ಲಿ ಅಂಬರ ಅಂದರೆ ಆಕಾಶ. ಅಂದರೆ ಆಕಾಶಕ್ಕೆ ಅಭಿಮಾನಿ ರೂಪ ಮಹಾಗಣಪತಿ. ಇಂಥ ಗಣಪತಿಯ ಉಪಾಸನೆ ಯಾಕೆ ನಾವು ಮಾಡಬೇಕು ಅಂತಂದರೆ, ನೀವು ಫ್ಲ್ಯಾಟಲ್ಲಿರೋರು ಕೇಳಿ, ನನಗೂ ಗೊತ್ತಿಲ್ಲ. ಫಸ್ಟ್ ಫ್ಲ್ಯಾಟ್ ಕೊಂಡವ್ರಿಗೆ ಸ್ವಲ್ಪ ಕಮ್ಮಿ ರೇಟ್ ಅಂತ, 2ನೇ ಮಂಜಿಲ್ಗೆ ಸ್ವಲ್ಪ ರೇಟ್ ಜಾಸ್ತಿ ಅಂತ, 3ನೇ ಮಂಜಿಲ್ಗೆ ಸ್ವಲ್ಪ ಇನ್ನೂ ಜಾಸ್ತಿ, ಮೇಲ್ ಹೋಗ್ತಾ ರೇಟ್ ಜಾಸ್ತಿ. ಯಾಕೆ? ಅಕಸ್ಮಾತ್ ಭೂಕಂಪ ಆದರೆ ಸಾಯೋರು ಬದಲು ಕೆಳಗಿನವರೇ, ಮೇಲವ್ರು ಸ್ವಲ್ಪ ಬದುಕ್ಬೋದೇ. ಕುಸ್ಕೊಂಡು ಬೀಳುವಾಗ ಮೇಲವ್ರು ಬೇಗ ಇದಾಗಲ್ಲ. ಮೇಲೆ ಹೋಗ್ತಾ ಹೋಗ್ತಾ ಗಂಧಗಿ ಕಚಡ ಕಮ್ಮಿ, ಸ್ವಲ್ಪ ಹಿಂದಿ ಒಳ್ಳೆ ಗಾಳಿ, ಒಳ್ಳೆ ಸ್ಪೇಸು ಎಲ್ಲ ಸಿಗುತ್ತೆ. ಈಗ ವಾಶ್ರೂಮ್ಗೆ ಹೋದವ್ರದ್ದು ಅಷ್ಟು ಕೆಳಗೆ ಹೋಗ್ಬಿಡುತ್ತೆ ನೋಡಿ. ಹಾಗೆ ನಮ್ಮ ಶರೀರದಲ್ಲೂ ಕೂಡ ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರವು ಆಕಾಶ ತತ್ವ. ಈ ಆಕಾಶ ತತ್ವದಲ್ಲಿ ನಾವು ನಿಂತಾಗ ನೀವು ನೋಡಿ, ಬೇಕಾದ್ರೆ ಮೇಲಿದ್ದವರು ಈಗ ಆಕಾಶ ಇಲ್ಲ ಎಲ್ಲಾದರೂ ಹೋಗಿರು ನೋಡಬಹುದು ಅನ್ಸುತ್ತೆ. ಇಲ್ಲ, ಇವತ್ತು ಆಕಾಶ ತೋರಿಸೋರು ತುಂಬ ಜನ ಇದ್ದಾರೆ ಬಿಡಿ. ಆಕಾಶದಲ್ಲಿ ನೀವು ನಿಂತು ನೋಡಿದಾಗ ಎಕ್ಸ್ಪ್ರೆಷನ್ ನೋಡಿ ಆಗತ್ತೆ. ಅದೇ ಸ್ವಲ್ಪ ನಿಮ್ಮ ಮನಸ್ಸಿನಿಂದ ಕೆಳಗೆ ನೋಡಿ, ಯಾಕಂದ್ರೆ ಕೆಳಗೆ ಗಲಾಟೆ ನಡೀತಾ ಇರುತ್ತೆ. ಆಕಾಶದಲ್ಲಿ ಗಲಾಟೆಗಳಿಲ್ಲ ಅಲ್ವಾ? ಆಕಾಶ ತತ್ವಕ್ಕೆ ಅಭಿಮಾನಿಯಾದ ಗಣಪತಿ ಉಪಾಸನೆ ಬಹು ಶ್ರೇಷ್ಠವಾದದ್ದು. ಇನ್ನೊಂದು ವಿಶೇಷ ಏನಂದರೆ, ಗಣಪತಿಯನ್ನು ನೋಡಿ, ಗಣಪತಿ ಮುಖ ಆನೆ ಮುಖ, ಸೊಂಡಿಲು ಅಂತ ಹೇಳ್ತೀವಲ್ಲ, ಉದ್ದ. ನೀನು ಇದು ಯಾವ್ದು ಹಾಕ್ತೀಯೋ ಬಿಡ್ತೀಯೋ ಇದಂತೂ ಹಾಕೋ. ಉದ್ದವಾದ ಸೊಂಡಿಲಲ್ಲಿ ಸ್ಪೇಸ್ ಇಲ್ವಾ? ಇದೆ, ಫುಲ್ ಸ್ಪೇಸ್ ಇದೆ. ಅಂದರೆ ಉಸಿರಾಟಕ್ಕೆ ಗಾಳಿ ಬಹಳ ಚೆನ್ನಾಗಿ ಹೋಗುತ್ತೆ. ಪೈಪ್ ಇದ್ದಂಗೆ ಇದೆಯಲ್ವಾ? ನಮ್ಮ ಮೂಗೆಲ್ಲ ಸಣ್ಣ ಸಣ್ಣದು. ನಮಗೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಇಡ ಪಿಂಗಳ ಅಂದ್ಕೊಂಡು ಹೀಗೆಲ್ಲ ಮಾಡಬೇಕು. ಆನೆಗೆ ಹಾಗಲ್ಲ, ದೀರ್ಘವಾಗಿ ಉಸಿರು ತಗೊಳ್ಳೇಬೇಕು, ಸ್ಪೇಸ್. ಇನ್ನೊಂದು ಕಿವಿ ನೋಡು, ಅದು ಯಾವಾಗಲೂ ಗಾಳಿ ಹಾಕ್ತಾನೇ ಇರುತ್ತೆ ಅಲ್ವಾ? ಮೊರದಾಗಲ್ಲದ ಕಿವಿ, ಆ ಗಾಳಿ ಹಾಕ್ತಾನೇ ಇರುತ್ತೆ, ಅದು ಸ್ಪೇಸನ್ನು ತೋರಿಸುತ್ತೆ. ಇನ್ನೊಂದು, ಗಣಪತಿಯ ಆ ಆನೆ ಕಣ್ಣು ತುಂಬ ಸಣ್ಣ ಸಣ್ಣ, ಅಷ್ಟು ದೊಡ್ಡ ಶರೀರಕ್ಕೆ ತುಂಬ ಸಣ್ಣ ಕಣ್ಣು. ಇದು ಏನು ಅಂದರೆ, ಇಡೀ ಆಕಾಶ ತುಂಬ ದೊಡ್ಡದಾಗಿ ಕಾಣಿಸಿದ್ರು ನಮಗೆ ಸೂರ್ಯ ಚಂದ್ರರು ತುಂಬ ಸಣ್ಣಕ್ಕೆ ಕಾಣಿಸ್ತದೆ. ಅದು ಸ್ಪೇಸನ್ನು ಹೇಳುತ್ತೆ. ಇನ್ನು ದಂತ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅದು ದಂತ ಅಲ್ಲ, ಅದೊಂದು ಕೋಡು, ಶತ್ರುಗಳನ್ನು ಎದುರಿಸಲಿಕ್ಕೆ ಕೋಡು. ಆನೆ ತಲೆ ಮೇಲೆ ಕೋಡಿರ್ಬೋದಿತ್ತಲ್ಲ ಅಂದರೆ ಅಲ್ಲಿ ತನಕ ಸಿಂಹಗಳಿಗೆಲ್ಲ ಹಾರೋಕ್ಕೆ ಬರಲ್ಲ. ಆ ಜಂಪಿಂಗ್ ಎಷ್ಟು ಎತ್ತರ ಇದೆ ನೋಡಿಕೊಂಡು ಅಷ್ಟತ್ರಕ್ಕೆ ದೇವರು ವೆಪನ್ ಇಟ್ಟಿದ್ದಾನೆ. ಹಾಗುತ್ತೆ, ಅದು ಹಲ್ಲಲ್ಲ, ಅದು ಫೈಬರ್ ಇರೋದ್ರಿಂದ ಅದು ಕೋಡು. ಆ ಕೋಡನ್ನು ತಗೊಂಡು ನೋಡು, ಒಳಗೆ ಪೊಳ್ಳಿರುತ್ತೆ, ಸ್ಪೇಸ್. ಮೂಗಲ್ಲಿ ಸ್ಪೇಸು, ಕಣ್ಣು ಸ್ಪೇಸು, ಕಿವಿ ಸ್ಪೇಸು. ಇನ್ನು ಗಣಪತಿಯ ಹೊಟ್ಟೆ ಇದೆಯಲ್ಲ, ಅದಕ್ಕೆ ಲಂಬೋದರ ಅಂತ ಹೆಸರು. ನೀವು ತೋರಿಸುವ ಗಣಪತಿಗೆ ಡೊಳ್ಳೋದರ ಮಾಡಿದ್ರೆ ಉಂಡೆ ಇದೆ, ಲಂಬ ಇದೆ, ತುಂಬ ಉದ್ದ, ಆಕಾಶದಿಂದ ಭೂಮಿಯ ತನಕ ಉದ್ದವಾದ ಹೊಟ್ಟೆ ಉಳ್ಳವ. ಅಲ್ಲಿ ಎಷ್ಟು ಸ್ಪೇಸ್ ಇರಬೇಕು ಅಲ್ವಾ? ಅದು ಸ್ಪೇಸ್. ನೆಕ್ಸ್ಟು ಅವನಿಗೆ ನೈವೇದ್ಯ ಇಡ್ತೇವೆ ನಾವು. ಆ ನೈವೇದ್ಯ ಇಡುವುದು ಮೋದಕ ಅಂತ ಒಂದು, ಕಡುಬು ಅಂತ ಒಂದು, ಕರ್ಜಿಕಾಯಿ, ಏನೋ ಅವರವರ ಪ್ರಾಂತ್ಯಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಆ ಮೋದಕ ನೋಡಬೇಕಾದ್ರೆ ಹಿಂಗನ್ನು ಪಳ್ಳಂತ ಮುಕ್ಕೊಂಬಿಡುತ್ತೆ, ಒಳಗೆ ಸ್ಪೇಸ್ ಇರುತ್ತೆ. ಕಡುಬು ಅಷ್ಟೇ, ನೋಡೋಕೆ ಇಷ್ಟು ದಪ್ಪ ಇರುತ್ತೆ, ಹಿಂಗೆ ಅಂದ್ಬಿಟ್ರೆ ಮುರ್ಕೊಂಬಿಡುತ್ತೆ, ಸ್ಪೇಸ್ ಇದೆ. ಮೋದಕದಲ್ಲೂ ಸ್ಪೇಸು, ಕಡುಬಿನಲ್ಲೂ ಸ್ಪೇಸು, ಮೂಗಿನಲ್ಲೂ ಸ್ಪೇಸು, ಕೋಡಿನಲ್ಲೂ ಸ್ಪೇಸು,
ಆ ನಂತರ ಕಣ್ಣು ಕೂಡ ಸ್ಪೇಸು, ಕಿವಿ ಕೂಡ ಸ್ಪೇಸು. ಅವನ ಹೊಟ್ಟೆಗೊಂದು ನಾಗಪ್ಪ ಸುತ್ತಕೊಂಡಿದ್ದಾನಲ್ಲ, ಅದು ಕೊಳವೆನೆ. ಅವನ ಆಹಾರ ಏನು ಅಂತ ಗದುಗಿನ ವೀರನಾರಾಯಣ, ನಮ್ಮ ಗದುಗಿನ ನಾರಾಯಣಪ್ಪನವರು ಹೇಳ್ತಾರೆ. ಹರನ ಹಾರನ ಆಹಾರನ ಅಂತ ಹೇಳ್ತಾರೆ. ಅಂದರೆ ಆಹಾರ ಯಾವುದು? ವಾಯು. ಅದು ಕೂಡ ಸ್ಪೇಸನ್ನು ಇಂಡಿಕೇಟ್ ಮಾಡುತ್ತೆ, ಪ್ರೆಸೆಂಟ್ ಮಾಡುತ್ತೆ. ಇನ್ನು ಅವನು ಕುಳಿತ ವಾಹನ ಇದೆಯಲ್ಲ, ಅದು ತುಂಬ ತರಲೆ. ಸ್ಪೇಸ್ ಇಲ್ದಿದ್ರು ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ. ಈಗ ನಿಮ್ಮ ಮನೆಯೊಳಗೆ ಒಂದು ಇಲಿ ಬಿಟ್ಟು ನೋಡಿ, ಸ್ಪೇಸ್ ಇಲ್ದಿದ್ರೆ ಅದು ಕೊರೆದು ಬಿಟ್ಟಾದರೂ ಸ್ಪೇಸನ್ನು ಕ್ರಿಯೇಟ್ ಮಾಡಿ. ಟೋಟಲ್ ಆಗಿ ನೋಡಿದಾಗ ವಿಘ್ನ ಇರೋದು ಮನುಷ್ಯನಿಗೆ. ನಂಗೆ ದಾರಿ ಇಲ್ಲ ರೀ, ನಂಗೆ ದಾರಿ ಸಿಕ್ಕಿಲ್ಲ, ನಂಗೊಂದು ಒಳ್ಳೆ ದಾರಿ ಸಿಗ್ತದೆ. ದಾರಿ ಎಲ್ಲಿ ಸಿಗುತ್ತೆ? ದಾರಿ ಸಿಗೋದೇ ಸ್ಪೇಸಲ್ಲಿ. ಇಟ್ ಮೀನ್ಸ್ ಅವರಿಗೆ ಅವಕಾಶ ಸಿಗುತ್ತಾ ಇಲ್ಲ. ಅವಕಾಶ ಅಲ್ಲಿ ತೆಗೆದು ಬಿಡೋಣ, ಏನು ಉಳಿಯುತ್ತೆ? ಆಕಾಶ. ಇಂಥ ಆಕಾಶ ತತ್ವವನ್ನು ತೋರಿಸುವಂಥ ಅದ್ಭುತವಾದ ಮೂರ್ತಿ ಕೇವಲ ಗಣಪತಿ. ಇಂಥ ಗಣಪತಿಯನ್ನು ರಕ್ತಾಂಬರೋ ರಕ್ತತನೋ ರಕ್ತಮಾಲ್ಯಾನುಲೇಪನಃ ಮಹೋದರೋ ಗಜಮುಖ ಪಾಶ ದಂತ ಅಂಕುಶ ಅಭಯೇ ಬಿಭ್ರದ್ಧೇಯ ವಿಘ್ನಹರ ಸ್ವರಯ ಅಂದರೆ ಬೇಗನೆ ಕೊಟ್ಟುಬಿಡ್ತಾನೆ. ಆಚಾರ್ಯ ಮಧ್ವರು ಹೇಳಿದ ಮಾತು. ಇಲ್ಲಿ ರಕ್ತಾಂಬರ ಅಂತ ಹೇಳ್ತೀವಿ ನಾವು. ಕೆಂಪು ಬಟ್ಟೆಯನ್ನು ಉಟ್ಟವ, ಕೆಂಪು ಬಣ್ಣದವ, ಕೆಂಪು ಹೂವ ಮಾಲ್ಯವನ್ನು ಧರಿಸಿದವ, ಕೆಂಪು ಗಂಧವನ್ನು ಧರಿಸಿದವ. ಯಾಕೆ ಅದು? ನೀ ಗಮನಿಸು, ನಮ್ಮ ಮೈಯಲ್ಲಿರೋದೆಲ್ಲ ಕೆಂಪೆ. ಅದೇನಾದರೂ ಬೆಳ್ಳಗಾಗ್ಬಿಟ್ರೆ ಅವನಿಗೆ ರೋಗ ಅಂತ ಅರ್ಥ. ರಕ್ತ ಕೆಂಪು ಇರಬೇಕು, ರಕ್ತ ಕೆಂಪಾಗೋಗ್ಬಿಟ್ರೆ ಕೀವಾಗಿದೆ ಅಂತ ಅರ್ಥ. ಕೀವಾಗಿದೆ ಅಂದರೆ ಅದು ಬದುಕೋದು ಲಕ್ಷಣ ಇಲ್ಲ ಅಲ್ವಾ? ಸ್ತ್ರೀಯರ ರಜಸ್ಸು ಕೆಂಪು, ರಕ್ತ ಕೆಂಪು, ನಮ್ಮ ತುಟಿ ಕೆಂಪು, ನಾಲಿಗೆ ಕೆಂಪು, ಕೋಪ ಬಂದರೆ ಕಣ್ಣು ಕೂಡ ಕೆಂಪು ಅಲ್ವಾ? ಕೆಂಪು ಇದು ಮಂಗಳ ಗ್ರಹವನ್ನು ಸೂಚಿಸುತ್ತೆ. ಹಾಗೆ ರಕ್ತವನ್ನು ಕೂಡ ಶುದ್ಧಿ ಮಾಡಬೇಕಾದ್ರೆ ಗಣಪತಿಯ ಉಪಾಸನೆ ಮುಖ್ಯವಾದದ್ದು ಅಂತ ಆಯಿತು. ಆದರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ.